ತೋಟಗಾರಿಕಾ ಇಲಾಖೆಯಲ್ಲಿ ರೈತರಿಗೆ ಬರಬೇಕಾದ ಸಬ್ಸಿಡಿಯನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರೈತರು ಸ್ವಂತ ಹಣ ಹಾಗೂ ಬ್ಯಾಂಕುಗಳಿಂದ ಸಾಲ ಪಡೆದು ಹಸಿರು ಮನೆ ನಿರ್ಮಾಣ ಮಾಡಿಕೊಂಡಿದ್ದು, ಇದುವರೆಗೂ ಸಹಾಯಧನದ ಹಣ ಬಿಡುಗಡೆ ಮಾಡಿಲ್ಲ ಅಂತ ಅವರು ಹೇಳಿದರು. ಇನ್ನು ಇದೇ ತಿಂಗಳು 28ರಂದು ಸಭೆ ನಡೆಸಿ ಸಬ್ಸಿಡಿ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ರು. ಆದರೆ ಹಣ ಬಿಡುಗಡೆ ಮಾಡಿಲ್ಲವೆಂದು ರೈತರು ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ರೈತರಿಗೆ ತೋಟಗಾರಿಕೆ ಇಲಾಖೆಯಿಂದ ಬರಬೇಕಾದ 30 ಕೋಟಿ ರೂಪಾಯಿ ಸಬ್ಸಿಡಿ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಒಂದು ವೇಳೆ ಬಿಡುಗಡೆ ಮಾಡದಿದ್ದರೆ ಲಾಲ್ಬಾಗ್ನಲ್ಲಿರುವ ತೋಟಗಾರಿಕಾ ಇಲಾಖೆಯ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಒಂದು ಸರ್ಕಾರದಿಂದ ಒಂದು ಸ್ಕೀಮ್ ಬರುತ್ತೆ ಸರ್, ಕೇಂದ್ರ ಸರ್ಕಾರದಿಂದ. ಅಲ್ಲಿ ಒಂದು ಟಾರ್ಗೆಟ್ ಕೊಟ್ಬಿಡ್ತಾರೆ ರೈತರಿಗೆ, ನೀವು ಇಷ್ಟು ಜನಕ್ಕೆ ರೀಚ್ ಆಗಲೇಬೇಕು, ಇಷ್ಟು ಪ್ರಾಜೆಕ್ಟ್ ಮಾಡಲೇಬೇಕು ಅಂತ ರೀಚ್ ಆಗಬೇಕು ಅಂತ ಹೇಳ್ಬಿಡ್ತಾರೆ. ಅಲ್ಲಿವರೆಗೂ ಅಧಿಕಾರಿಗಳು ನಮ್ಮ ಹಿಂದೆ ಬಿದ್ದು ನೀವು ಅಪ್ಲಿಕೇಶನ್ ತೊಗೊಳ್ಳಿ ಅಂತ ಇಲ್ಲಿನ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹೇಳ್ತಾರೆ. ನಾವು ಅಪ್ಲಿಕೇಶನ್ ಹಾಕ್ತೀವಿ, ನಮ್ಮದು ಸೆಲೆಕ್ಟ್ ಆಗುತ್ತೆ, ನಾವೆಲ್ಲ ಫಲಾನುಭವಿ ರೈತರುಗಳು. ಸೆಲೆಕ್ಟ್ ಆದ ತಕ್ಷಣ ವರ್ಕ್ ಆರ್ಡರ್ ಬರುತ್ತೆ. ವರ್ಕ್ ಆರ್ಡರ್ ಬಂದ ತಕ್ಷಣ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ. 2.5 ಎಕರೆ ಜಮೀನಲ್ಲಿ ನಂದು ಕೂಡ ಇವತ್ತು ಪಾಲಿಹೌಸ್ ಕನ್ಸ್ಟ್ರಕ್ಷನ್ ನಡೆದಿದೆ. ನಾವು ಪಾಲಿಹೌಸ್ ಮಾಡಿದ ಮೇಲೆ ಸರ್ಕಾರದ ಸಬ್ಸಿಡಿ ಬರುತ್ತೆ ಅನ್ನೋ ಧೈರ್ಯದ ಮೇಲೆ ಸಾಲ ಮಾಡ್ತೀವಿ. ನಾವು ಎಷ್ಟು ಸಾಲ ಮಾಡಿದ್ದೀವಿ ಅಂದರೆ 1 ಕೋಟಿ ರೂಪಾಯಿ ಇದುವರೆಗೂ ನಮ್ಮ ಸಾಲ ಇದೆ. ನಮಗೆ ಸಾಲ ತಕ್ಷಣಕ್ಕೆ ಬ್ಯಾಂಕವ್ರು ಕೊಡಲಿಲ್ಲ ಅಂದಾಗ ಒಡವೆಗಳನ್ನ ಒತ್ತೆ ಇಕ್ಕಿ ಮತ್ತು ನಾವು ಅಲ್ಲಿ ಕೈ ಸಾಲ ಮಾಡಿಬಿಟ್ಟು ನಾವು ಇವತ್ತು ಕೃಷಿ ಪಾಲಿಹೌಸನ್ನು ನಮ್ಮ ಕೃಷಿ ಭೂಮಿಯಲ್ಲಿ ಮಾಡಿದ್ದೀವಿ. ಇವತ್ತು ಸರ್ಕಾರ ಸಬ್ಸಿಡಿ ಹೋದ ವರ್ಷ ಬರಬೇಕಾಗಿ ಸಬ್ಸಿಡಿ ಇದುವರೆಗೂ ನಮಗೆ ಬಂದಿಲ್ಲ ಅಂತಂದರೆ ಆ 1 ಕೋಟಿ ರೂಪಾಯಿ ಬಡ್ಡಿ ಎಷ್ಟಾಯಿತು? ನಾವು ಎಲ್ಲಿ ಹೋಗ್ಬೇಕು ಸರ್ ಹೇಳಿ? ನಾವು ಏನು ಮಾಡಬೇಕು? ಈಗ ನಮಗಿರೋದು ಒಂದೇ ದಾರಿ, ನಾವು ನೇಣಾಕೊಂಡು ಸಾಯಬೇಕು ಅಥವಾ ವಿಷ ತಗೊಂಡು ಕುಡಿಬೇಕು ಅಷ್ಟೇ. ಅದು ಬಿಟ್ಟರೆ 1 ಕೋಟಿ ರೂಪಾಯಿ ನಮಗಂತೂ ದೊಡ್ಡ ಅಮೌಂಟೇ, ತುಂಬ ದೊಡ್ಡ ಅಮೌಂಟ್. ನಮ್ಮ 1 ಕೋಟಿ ರೂಪಾಯಿ ಸಾಲ ಮಾಡಿದ್ದೀವಿ, ತಿಂಗಳು ನಾವು ಅದು ಬಡ್ಡಿ ಕಟ್ತಾ ಇದ್ದೀವಿ. ನಮಗೇನು ಸಬ್ಸಿಡಿ ಕೊಡ್ತೀವಿ, ನಾವೇನು ಭಿಕ್ಷೆ ಬಿಡ್ತಿಲ್ಲ ಸರ್. ಸಬ್ಸಿಡಿ ನಮಗೆ ಕೊಡ್ತೀವಿ ಅಂತ ಹೇಳಿದ್ದೀರಾ. ನಾವು ರೈತರುಗಳು ಕಾಮನ್ನ ಯಾರ ಹತ್ರನೂ ಕೈ ಚಾಚಲ್ಲ. ನಮಗೆ ಸಬ್ಸಿಡಿ ನೀವು ಕೊಡ್ತೀವಿ ಅಂತ ಹೇಳಿದರೆ ನಾವು ಅಪ್ಲಿಕೇಶನ್ ಹಾಕಿದ್ವಿ, ಸೆಲೆಕ್ಟ್ ಆಗಿದ್ದೀವಿ, ನಮ್ಮ ಹಕ್ಕದು. ನನ್ನ ಹೆಸರಲ್ಲಿ ವರ್ಕ್ ಆರ್ಡರ್ ಬಂದಿದೆ. ವರ್ಕ್ ಆರ್ಡರ್ ಬಂದಿಲ್ಲ ನಾವು ಕೇಳೋದೇ ಇಲ್ಲ. ವರ್ಕ್ ಆರ್ಡರ್ ಬಂದಿದೆ, ನಮ್ಮ ಹಕ್ಕು, ನೀವು ಕೊಡಬೇಕು ನಮಗೆ. ನಾವು ಅಧಿಕಾರಿಗಳನ್ನ ಕೇಳೋಕೆ ಹೋದರೆ ಅಧಿಕಾರಿಗಳು ಮೇಲ್ಗಡೆ ಹೇಳ್ತಾರೆ. ಕೆಳಮಟ್ಟದ ಅಧಿಕಾರಿಗಳಿಂದ ಮೇಲ್ಮಟ್ಟದ ಅಧಿಕಾರಿ ಎಲ್ಲರಿಗೂ ಪ್ರಿನ್ಸಿಪಲ್ ಸೆಕ್ರೆಟರಿವರೆಗೂ ಭೇಟಿಯಾಗಿ ಆಯಿತು, ರಾಜಕಾರಣಿಗಳನ್ನ ಭೇಟಿಯಾಗಿ ಆಯಿತು, ಮಿನಿಸ್ಟ್ರುಗಳನ್ನ ಭೇಟಿಯಾಗಿ ಆಯಿತು. ನಮ್ಗೆ ಇದುವರೆಗೂ ನಮ್ಗೆ ಯಾವುದೇ ರೀತಿಯಾದಂಥ ಪರಿಹಾರ ಸಿಕ್ಕಿಲ್ಲ. ನಾವು ಹಂಗಾಗಿ ನಾವೇನು ಮಾಡೋಕ್ಕಾಗ್ತಾಯಿಲ್ಲ. ನಮಗೆ ಒಂದು 35